ಮಲ್ಲಿಗೆ ಹೂವಿನ ನೆಲ್ಮೆಯಾದ ಆರುತಿ ಎಲ್ಲರೂ ಬೆಳಗಿರೆ ಬಲ್ಲಿದ ಗುರವಿನ ಒಳ್ಳೆಯ ತರುಣವ ನಿಲ್ಲದೆ ಪಡೆಯಿರಿ ಬಲ್ಲಿದ ಗುರವಿನ ಒಳ್ಳೆಯ ತರುಣವ ನಿಲ್ಲದೆ ಪಡೆಯಿರಿ ಮಲ್ಲಿಗೆ ಹೂವೆ ದುರ್ಗಾ ದೇವತೆಯಂ ಕಟ್ಟುವೆ ಕಿನ್ನರಿಯಂ ಕಟ್ಟುವೆ ಕಿನ್ ಪುರುಷರಂ ಕಟ್ಟುವೆ ಇಂತಿ 84 ಕೋಟಿ ಜೀವರಾಶಿಗಳನ್ನ ಕಟ್ಟುವ ರುದ್ರ ಇವತ್ತಿನ ದಿವಸ ನಾಗಯ್ಯ ಮಾಲಿಂಗಯ್ಯ ದೇವರ ಗದ್ದಿಗೊಳಿಸುವ ಕಾರ್ಯವು ಸುಗಮವಾಗಿ ಸಾಗಲೆಂದು ನಮ್ಮ ಸಮಸ್ಯೆಯ ಶ್ರೀ ವೀರಭದ್ರನನ್ನೇ ಎದೆಗೆ ಕಟ್ಟಿಕೊಂಡು ವೀರ ಏಳು ಏಳಯ್ಯ ಶಿವನ ಮೋಹದ ಕುಮಾರನೇ ಏಳು ಏಳು ಏಳಯ್ಯ ಶಿವನ ಸುತನೇ ಏಳು ನಿನ್ನನ್ನು ನಂಬಿದ ಭಕ್ತರ ಪ್ರಿಯನು ನಿನ್ನನ್ನು ನಂಬಿದ ಭಕ್ತರ ಪ್ರಿಯನು ಉದ್ದಾರ ವೀರೇಶ ಸರಿಯಾಗಿ ಗದ್ದಿಗೆಯನ್ನು ಬಿಟ್ಟು ಎದ್ದು ಬರೆಯಾಗಲ್ಲ ತಲೆಯ ಹೋಳು ಮಾಡಿತು ಮಾಯೆ ನಲಕ್ಕೆ ಭಂಗವಲಿಕ್ಕಿತ್ತು ಮಾಯೆ ಮನ ಸಾಧಿಕರಿಗೆಲ್ಲ ಗುದ್ದಾಟವಲಿಕ್ಕಿತ್ತು ಮಾಯೆ ಮನ ಮನೆಗಳಿಗೆಲ್ಲ ವಹಿಸಿಕೊಂಡು ಮರಣಕ್ಕೆ ಒಳಗ ದ್ರೋಹಿಗಳಿಗೆ ನೀನೇ ಗಂಡ ಗಂಭೀರ ವೀರ ಸಾರ ಪರಮ ಗಂಭೀರ ಶಿವನ ಮೋಹದ ಕುಮಾರ ಶ್ರೀ ವೀರಭದ್ರನೇ ನಮೋ ನಮಃ ಹುಟ್ಟಿದಾಗಲೇ ಹೂವಿನ ಕಾಸೆ ವಿಷ್ಣುಗಾಸೆ
ಬ್ರಹ್ಮಗಾಸೆ ಆರ್ದ್ರ ಹೇ ಶಂಭೋ ನಟ್ಟವ ಹೊನ್ನಾವಿಗೆ ಸಾವಿರ ಶಿರಸ್ಸುಗಳಿಗೆ 2,000 ಭುಜಗಳು 3,000 ನಯನಗಳು ಒಂದು ಬೆಕ್ಕ ಮುಗ್ಗಲಿ ಉರುಳು ಬೆಳಕಿನ ಹಗ್ಗ ಗಜಾಂಕುಶ ಕಪ್ಪ ಹೊಡಲಿ ಆರ್ದ್ರ ಅಗ್ನಿ ಬಾಣ ಚಂದ್ರ ಬಾಣ ಸೂರ್ಯ ಬಾಣ ಈಟಿ ಸೂರ್ಯಂ ಪಿಡಿದುಕೊಂಡು ಆರ್ದ್ರ ಸೂರ್ಯಂ ಪಿಡಿದುಕೊಂಡು ಮಂಟಪಕ್ಕೆ ಧುಮಿಕೆ ಪ್ರಥಮ ಪೂಜಿತನಾದ ವಿಘ್ನೇಶ್ವರನ ಹೊಟ್ಟೆಯನ್ನೇ ಒಡೆಯಲಾಗಿದೆ. ಸರಸ್ವತಿಯ ಮೂಗನ್ನೇ ಕೊಯ್ಯಲಾಗಿ ಲಕ್ಷ್ಮಿಯ ತುರುವನ್ನೇ ಕತ್ತರಿಸಲಾಗಿ ಇಂತಿ 84 ಕೋಟಿ ರಾಕ್ಷಸರನ್ನ ಕಂಗನಿನಿಂದ ಸುಡುತ್ತಾ ಬರುತ್ತಿರಲು ದಕ್ಷನ ರುಂಡವನ್ನೇ ಅಗ್ನಿಗೆ ಆಹುತಿಯನ್ನಾಗಿ ಕೊಟ್ಟು ಕೈಲಾಸದ ದ್ವಾರವನ್ನು ಹೋಗುತ್ತಿರಲು ಇದನ್ನು ಕಂಡ ದಕ್ಷನ ಹೆಂಡತಿಯಾದ ಪ್ರಸ್ತುತ ದೇವಿಯು ಬಂದು ವೀರಭದ್ರ ಭಕ್ತರ ಮೇಲೆ ಬಹುಕರಣ ನನ್ನ ಪತಿಯ ಪ್ರಾಣವನ್ನ ಉಳಿಸಿ ನನಗೆ ಮತ್ತೆ ಮುತ್ತೈದ ತನವನ್ನು ದೊರಕಿಸಬೇಕೆಂದು ಪಾದಕ್ಕೆ ಬಿಂದಿಸಿದರು. ಮೇಲೆ ಬಹುಕರ್ಣಕರ ವೀರಭದ್ರ ತಕ್ಷಣ ಹರಿದ ತಲೆಗೆ ಕುರಿತಲೆಯನ್ನಿಟ್ಟು ಪ್ರತಿಷ್ಠಾಪನೆಯನ್ನು ತುಂಬಿ ಜೀವ ಕಳೆಯನ್ನು ತುಂಬಿ ಮತ್ತೆ ಪ್ರಸ್ತುತ ದೇವಿಯ ಕೊರಳಿಗೆ ಮಾಂಗಲ್ಯವನ್ನು ಧಾರಿಸಿ ಕೈಲಾಸ ದ್ವಾರವನ್ನು ಹೋಗುತ್ತಿರಲು ಇದನ್ನು ಕಂಡ ಜಗದ್ರಕ್ಷಕನಾದ ಪಾರ್ವತ ಪರಮೇಶ್ವರರು ನಸು ನಕ್ಕು ಎತ್ತಿಕೊಂಡು ಮುದ್ದಾಡಿ ರತ್ನ ಕಟ್ಟಿಸಿದ ಸಿಂಹಾಸನದ ಮೇಲೆ ಕುಳಿತರು. ಆರತಿಯನ್ನು ಎತ್ತಿ ಪುಷ್ಪದ ವೃಷ್ಟಿಗೈದರಯ್ಯ ಭದ್ರ ಕಾಳಿಯ ರಮಣ ಜಲದಂಕುಮಲ್ಲ ಗಂಡ ಅಡಿಗಡಿಗೆ ನಿಮ್ಮ ಪವಾಡಗಳುಂಟು ಇಂದಿಗಿಲೆಂಬ ಭಂಡರಿಗೆ ನೀನೇ ಗಂಡ ಶ್ರೀ ವೀರಭದ್ರ ಕಡೆ ಕಡೆ गुरु ब्रह्मा गुरुर् विष्णु गुरुर्देवो महेश्वर गुरु साक्षात् परब्रह्म तस्मै श्री गुरुवे नमो नमः. वीरे हे शंभो वीर सार परम गंभीर ಶಿವನ ಮೋಹದ ಕುಮಾರ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದಂತ ಸದ್ಭಕ್ತರೆಲ್ಲರೂ ನೀವು ಕೇಳಿರಯ್ಯ. ಹೇ ದೇವ, ಆದಿಪೂರ್ವ ಕಾಲದಲ್ಲಿ ರಣದಂಡಿ ಎಂಬ ರಕ್ಕಸಿ ಪುಟ್ಟಿದೆ. ಆ ರಕ್ಕಸಿಯ ರೂಪವು ಎಂತೆಂದರೆ ದೇವ, ಬೆಟ್ಟಗಿರಿ ಬೆಟ್ಟದಂತ ದೇವೋ ದೇವ, ಸೂರ್ಯ ನಿರ್ಪ ಕಣ್ಣುಗಳು. ಆ ರಕ್ಕಸಿಯು ಶುದ್ಧ ಕಾವರ್ಣಗಳಾಗಿದ್ದಾರೆ.
ರಕ್ಕಸಿಗೆ 3 ಜನ ಗಂಡು ಮಕ್ಕಳು ಹುಟ್ಟಿದ್ರಿ. ಹೇ ದೇವ, ಗಂಡು ಮಕ್ಕಳನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ನೂತನ ಮಾರ್ಗವಾಗಿ ಹೊರಡುವಾಗೆ ಶಂಭೋ, ಅಲ್ಲೇ ಇರತಕ್ಕಂತಹ ಚೋಳ ಕರವೀರ ಎಂಬ ಪಟ್ಟಣದಲ್ಲಿ ವಾಸವಾದ ಚೋಳ ಕರವೀರ ಎಂಬ ಪಟ್ಟಣದಲ್ಲಿ ವಾಸವಾಗಿ, ಹೇ ದೇವ, ಅಲ್ಲಿಯ ಜನಗಳನ್ನು ನೊಣಗಳಂತೆ ಬಡೆದ ನುಂಗ ಹಚ್ಚಿದ್ದಾರೆ. ಇತ್ತಲಾಗಿ ಆ ಚೋಳ ಕರವೀರಪುರದ ಜನರು ಆ ರಕ್ಕಸಿಯ ಉದ್ದಟತನವನ್ನು ತಾಳಲಾರದೆ ಶಿವದೋಮ್ ಎಂದು ಶ್ರೀ ಶಂಕರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಲು ದೇವರು ಶಂಭುವೆ, ಇತ್ತಲಾಗಿ ನಮ್ಮ ಪರಶಿವನು ಪ್ರತ್ಯಕ್ಷನಾಗಿ ಓ ಚೋಳ ಕರವೀರಪುರದ ಜನರೇ, ನನ್ನನ್ನು ಕುರಿತು ಇಷ್ಟೊಂದು ಘೋರವಾದ ತಪಸ್ಸನ್ನು ಮಾಡುತ್ತಿರುವರೆಲ್ಲ ಕಾರಣವೇನೆಂದು ಕೇಳಲು ಇತ್ತಲಾಗಿ ಚೋಳ ಕರವೀರಪುರದ ಜನರು ಹೇಳ್ತಾರೆ, ಹೇ ಶಂಕರ ಶಶಿಧರ ಗೌರಿವರ, ಹೇ ಶಂಕರ ಶಶಿಧರ ಗೌರಿವರ, ಬಡಗಣ ದಿಕ್ಕಿನಿಂದ ದಂಡಿ ಎಂಬ ರಕ್ಕಸಿಯು ಪುಟ್ಟಿ ಚೋಳ ಕರವೀರಪುರದ ಜನಗಳನ್ನು ನೊಣಗಳಂತೆ ಬಡೆದ ನುಂಗ ಹತ್ತಿರುವ ಆದ ಕಾರಣ ಆ ರಕ್ಕಸಿಯನ್ನು ದಮನ ಮಾಡಿ ಈ ಚೋಳ ಕರವೀರಪುರದ ಜನರನ್ನು ಕಾಪಾಡು ದೇವ ಎಂದು ಪಾದಕ್ಕೆರಗಲು ಹೇ ದೇವ, ಇತ್ತಲಾಗಿ ನಮ್ಮ ಶ್ರೀ ಶಂಕರನು ಹೇಳ್ತಾನೆ, ಎಲ ಓ ಭಕ್ತರ, ಆ ರಕ್ಕಸಿಯನ್ನು ಕೊಲ್ಲುವ ಶೂರ ಬೇರೆ ಇದ್ದಾನೆ. ಈಗಲೇ ಕರಿತೀನೆಂದು ಶ್ರೀ ವೀರಭದ್ರನ ಕರೆಯಲು ನಮ್ಮ ಶ್ರೀ ವೀರಭದ್ರನು ಹೇಗೆ ಬಂದನೆಂದ್ರೆ, ಈ ರೀತಿಯಾಗಿ ಕುಡಿಗುಡಿಸುತ್ತಾ ಆರ್ಭಟಿಸುತ್ತಾ ಗಿರಿ ನಯನಗಳನ್ನೇ ಉಳುತ್ತಾ ನಮ್ಮ ಶ್ರೀ ಶಂಕರನ ಎದುರಿಗೆ ಬಂದು ನಿಂತು, ಹೇ ಜನಕ, ಇವತ್ತಿನ ದಿವಸ ನನ್ನನ್ನು ಉದ್ಭವಗೊಳಿಸಿದ ಕಾರಣವೇನೆಂದು ಕೇಳಲು ಶ್ರೀ ಶಂಕರನು ಹೇಳ್ತಾನೆ, ಓ ವರ ಪುತ್ರನಾದ ಶ್ರೀ ವೀರಭದ್ರ, ಬಡಗಣ ದಿಕ್ಕಿನಿಂದ ದಂಡಿ ಎಂಬ ರಕ್ಕಸಿಯೂ ಪುಟ್ಟೆ ಚೋಳ ಕರವೀರಪುರ ಎಂಬ ಪಟ್ಟಣದಲ್ಲಿ ವಾಸವಾಗಿ ಅಲ್ಲಿಯ ಜನಗಳನ್ನು ನೊಣಗಳಂತೆ ಬಡೆದ ನಂಗೆ ಹತ್ತಿರುವಳು. ಆದ ಕಾರಣ ನೀನು ಆ ಚೋಳ ಕರವೀರಪುರದ ಸ್ಥಾನಕ್ಕೆ ಹೋಗಿ ಆ ರಕ್ಕಸಿಗೆ ಭೇಟಿಯಾಗಿ ಮೊದಲು ನೀತಿ ಮಾತನ್ನು ಕೇಳು. ಹೇಳಿದರೆ ಒಳಿತು, ಇಲ್ಲವಾದರೆ ಆ ರಕ್ಕಸಿಯ ಶಿರಚ್ಛೇದನ ಮಾಡಿ ನಮ್ಮ ಶ್ರೀ ವೀರಭದ್ರನು ಶಿವನ ಅಪ್ಪಣೆ ತಡ ಗುಣಿಗೊಳಿಸುತ್ತಾ ಆರ್ಭಟಿಸುತ್ತಾ ಕೆದರಿಕೊಂಡು ಆ ರಕ್ಕಸಿ ಎದುರಿಗೆ ಹೋಗಿ ನಿಲ್ಲಲು ಲಾಗಿ ಆ ರಕ್ಕಸಿ ಕೇಳ್ತಾಳೆ, ಎಲೆ ಓ ಕುಮಾರ, ಇಷ್ಟೊಂದು ರೌದ್ರಾಕಾರದಿಂದ ಬಂದಿರುವಿಯಲ್ಲ, ನೀನ್ ಯಾರೆಂಬುದು ಕೇಳು ಎಂದು ಕೇಳಲು
ನಮ್ಮ ಶ್ರೀ ವೀರಭದ್ರನು ಹೇಳ್ತಾನೆ, ಎಲೆ ಓ ರಕ್ಕಸಿಯೇ, ನಾನು ಶಂಕರನ ಪುತ್ರನಾದ ಶ್ರೀ ವೀರಭದ್ರ. ಎಲ ಓ ರಕ್ಕಸಿಯೇ, ಈ ಚೋಳ ಕರುವೀರಪುರ ಎಂಬ ಪಟ್ಟಣವನ್ನು ಬಿಟ್ಟು ನನ್ನ ಪಾದಕ್ಕೆ ಎರಗಿದರೆ ಒಳಿತು, ಇಲ್ಲವಾದರೆ ಎರಿತವಾದ ಕಟ್ಟುಗದ ನಿನ್ನನ್ನು ಚಂಡಾಡಿ ಬಿಡ್ತೀನಿ ಬಂಡಿ. ಇಷ್ಟಲಾಗಿ ಆ ರಕ್ಕಸಿ ಹೋಗ್ತಾಳೆ, ಆರುವ ಹನುಮನನ್ನು ಗೆದ್ದಿನೆಂದು ಪಂತು ಕೊಟ್ಟಂತೆ ನನ್ನನ್ನು ಗೆಲ್ಲುವೆನೆಂದು ಹೇಳುವೆಲ್ಲ ಮೂರ್ಖ. ಸುಮ್ಮನೆ ನೀನು ಕೈಲಾಸಕ್ಕೆ ಹೋದರೆ ಒಳಿತು, ಇಲ್ಲವಾದರೆ ಈ ಚೋಳ ಕರುವೀರ ಪೂರ್ವ ಜನಗಳನ್ನು ನುಂಗಿದಂತೆ ನಿನ್ನನ್ನು ನುಂಗಿ ಬಿಡ್ತೇನೆ ಅಂತ ಹೇಳ. ಇತ್ತಲಾಗಿ ನಮ್ಮ ಶ್ರೀ ವೀರಭದ್ರನು ನೀನು ಯುಗ ಯುಗದಲ್ಲೂ 10 ಸಾರಿ ಸತ್ತು ಹುಟ್ಟಿದ ನರರೇ ಅಂತ ಗಟ್ಟಿ. ಆ ರವಿಸಕ್ಕೆ ಈರೇಳು ಗುಣ 14 ಲೋಕಗಳ ಗದಗದನೇ ನಡಗಿದವ, ನಕ್ಷತ್ರಗಳು ಚೆದರಿದವಯ್ಯ, ಸೂರ್ಯ ಚಂದ್ರರು ಫಲಾನಿಗಳಿದೆಯೇ ದೇವ. ಇತ್ತಲಾಗಿ ನಮ್ಮ ಶ್ರೀ ವೀರಭದ್ರನು ಗೋರ್ಧನಿಯಿಂದ ಕೂಗುತ್ತಾ ಆ ರಕ್ಕಸಿಯ ರುಂಡವನ್ನೇ ತೆಗೆದು ಕುತಾಲನ್ನೇ ತೆಗೆದು ಪುಣ್ಯಕ್ಷೇತ್ರವಾದ ಶಿಶುನಾಳ ಎಂಬ ಗ್ರಾಮದಲ್ಲಿ ಇರತಕ್ಕಂಥ ನಮ್ಮ ಶರೀಫರ ಕೈಯಲ್ಲಿ ಇರುವಂತಹ ತಂಬುರಿ ಕಾಯನ್ನಾಗಿ ಮಾಡಿದರೆ ಇದು ಭದ್ರ ಕಾಳಿಯ ರಮಣ, ವಿಪರೀತ ನಾಯಕ, ದಂಕು ಮಲ್ಲ, ಬೇರಿ ಗಂಡ, ನಿಮ್ಮ ಪವಾಡವು ಅಂದಿಗುಂಟು ಇಂದಿಗೂ ಉಂಟು, ಇಲ್ಲೆಂಬ ಬಂಡರಿಗೆ ನೀನೇ ಗಂಡ. ಶಿವಾಚಾರ ಸಂಪನ್ನರಾದಂತ ವೀರಭದ್ರನ ಭಕ್ತರೆಲ್ಲರೂ ನೀವು ಮನಚಿತ್ತದಿಂದ ಆಲಿಸಿರಿ ದೇವ. ವೀರ ಶ್ರೀ ಗುರುವಿನ ಕರಗರ್ಭದಲ್ಲಿ ಉದಯವಾದ ಶರಣ ಸತಿ ನಾನು. ಶ್ರೀ ಗುರುವಿನ ಹೃದಯ ಗರ್ಭದಲ್ಲಿ ಉದಯವಾದ ಲಿಂಗಪತಿಗೆಯನ್ನ ಮದುವೆ ಮಾಡುವ ಕಾಲದಲ್ಲಿ ಸಹಸ್ರ ದಳ ಸಹಸ್ರ ಕಮಲವೆಂಬ 1000 ಕಂಬಗಳ ಮಂಟಪವನ್ನು ರಚಿಸಿ ಆ ವೀರ ಆ ಮಂಟಪದ ಮಧ್ಯದಲ್ಲಿ ಪಂಚ ಪಾತ್ರ ಪಂಚ ಪ್ರಣವೆಂಬ ಪಂಚ ಕಲಶಗಳು ಕೂಡಿ ಆ ಪಂಚ ಕಲಶಗಳಿಗೆ ಎಂಬ ಸುರಿಗೆಯನ್ನೇ ಸುತ್ತಿ ಆ ನಂತರ ನನಗೆ ನಾನಾ ವಿಧವಾದ ಶೃಂಗಾರ ಮಾಡಿದರಂತೆನ್ನಲು ದೇವ. ವೀರ ಹೇಗೆಂದರೆ ಸರ್ವಾಚಾರ ಸಂಪತ್ತೆಂಬ ಸೀರೆ ಧರಿಸಿ, ಸೌಮ್ಯಕ ಜ್ಞಾನವೆಂಬ ಕುಪ್ಪಸಂ ತೊಡಿಸಿ, ಮುಕ್ತಿ ಎಂಬ ಮೂಗುತಿಯನ್ನಿಟ್ಟು, ಮಂತ್ರ ಎಂಬ ಕರ್ಣದೋಲೆಯನ್ನೇ ಇಟ್ಟು, ಪರಮೇಶ್ವರನೆಂಬ ಚಿದ್ವಿಭೂತಿಯನ್ನೇ ತಂದು ಲಲಾಟದಲ್ಲಿ ಪಟ್ಟವ ಕಟ್ಟಲು ದೇವ. ಹಾಗೂ ವೀರ ಕಂಕಣವನ್ನು ಕಟ್ಟಿ ನಮ್ಮ ಪಾದ ಪ್ರಸಾದಗಳನ್ನೇ ಉಣಿಸಿ ಮದುವೆ ಮಾಡಿದರು. ಯೌವನವಾಯಿತು, 7
ಮೇಲೆ ಮೇಲುಪ್ಪರಿಗೆ ಮೇಲೆ ಲೀಲೆಯಿಂದ ಕೂಡಿ ಸುಖಿಸಿರಿ ಎಂದಿರಿಯನ್ನ ಶಂಭುವೆ, ನೀವು ನನ್ನ ಮೆಚ್ಚಿ ಕೈ ಹಿಡಿದ ಕಾರಣ ನಾನು ನಿಮಗೆ ಸತಿಯಾದೆನು, ನೀವು ನಮಗೆ ಪತಿಯಾದಿರಿ. ನಾವಿಬ್ಬರು ಗಂಡ ಹೆಂಡಂದಿರು ಎಂದೆಂದಿಗೂ ಅಗಲದಿರಬೇಕಯ್ಯ ದೇವ. ಕುಮಲ್ಲ ಹಿಂಡೇರಿ ಗಂಡ ನಿನ್ನಪ್ಪ ಒಡವು ಅಂದಿಗುಂಟು ಎಂದಿಗಿಲ್ಲ ಮಾಡಿದ ದ್ರೋಹಿಗಳಿಗೆ ನೀನೇ ಗಂಡ ಕಡೆ. ಭಕ್ತನ ಮನೆಯಲ್ಲಿ ಬಸವಣ್ಣನು ಹೇಗೆ ಹುಟ್ಟಿದನೆಂಬ ಪರಿಯನ್ನ ಪೇಳುವೆನಯ್ಯ ದೇವ. ಸಕಲ ಭಕ್ತಾದಿಗಳು ಎಲ್ಲರೂ ಏಕ ಮಾನಸ ಚಿತ್ತರಾಗಿ ಅಳಿಸಿರಯ್ಯ ದೇವ. ಒಂದಾನೊಂದು ದಿವಸ ಜಗದ್ರಕ್ಷಕನಾದ ಪರಮೇಶ್ವರನು ಕೈಲಾಸದ ಒಡ್ಡೋಲಗದಲ್ಲಿ ಕುಳಿತಿರುವ ಸಮಯದಲ್ಲಿ ಸಕಲ ಜೀವರಾಶಿಗಳಿಗೂ ಅನ್ನ ಪ್ರಸಾದ ಬಡಿಸುವ ಕಾರ್ಯಕ್ರಮವನ್ನು ಬಡಿಸಲು ದೇವ. ತನ್ನ ವರಪುತ್ರನಾದ ನಂದೀಶ್ವರನನ್ನ ಕರೆದು, ನಂದೀಶ್ವರ, ಸಕಲ ಜೀವರಾಶಿಗಳಿಗೂ ಅನ್ನ ಪ್ರಸಾದ ಒದಗಿಸುವ ಕಾರ್ಯವು ಒಂದು ದಿನದ ಪ್ರಕಾರ ನಮಗೆ ಒದಗಿ ಬಂದಿದೆ. ಆದ ಕಾರಣ ಭೂಲೋಕಕ್ಕೆ ಹೋಗಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ನಿಂತು ಗಂಗುರವ ಸಾರಿಬಾ ಎಂದು ಹೇಳಲು, ಅದು ಹೇಗೆ ಸಾರಬೇಕೆಂದರೆ ಮುಪ್ಪಿನ ಮುದುಕರಿಗೆ ಒಂದು ಹೊತ್ತು ಅನ್ನ ಪ್ರಸಾದ, ಯೌವನದ ಯುವಕರಿಗೆ 2 ಹೊತ್ತು ಅನ್ನ ಪ್ರಸಾದ, ತಾಯಂದಿರ ಬಗಲಲ್ಲಿರುವ ಹಸುಗೂಸಿಗೆ ಪಟ್ಟಣದ ಒಳಗೆ ಇಟ್ಟ ಅನ್ನ ನಿರಂತರ ಆರದಿರಲೆಂದು ಸಾರಿಬಾ ಎಂದು ಹೇಳಲು. ಇಂತಪ್ಪ ವಚನವನ್ನ ಸಾರಬೇಕೆಂದು ನಂದೀಶ್ವರನ ಭೂಲೋಕಕ್ಕೆ ಬರುವ ಸಮಯದಲ್ಲಿ ಜಗದ್ರಕ್ಷಕನ ವಚನವನ್ನ ಮರೆತವನಾಗಿ ಗಲ್ಲಿಗಳಲ್ಲಿ ನಿಂತು ಬೀದಿ ಬೀದಿಗಳಲ್ಲಿ ನಿಂತು ಡಂಗುರವ ಸಾರುತ್ತಾನೆ. ಅದು ಹೇಗೆ ಸಾರುತ್ತಾನೆಂದರೆ ಮುದುಕರಿಗೆ 2 ಹೊತ್ತು ಅನ್ನ ಪ್ರಸಾದ, ಯೌವನದ ಯುವಕರಿಗೆ 3 ಹೊತ್ತು ಅನ್ನ ಪ್ರಸಾದ, ತಾಯಂದಿರ ಬಗಲಲ್ಲಿ ಆಡುವ ಹಸುಗೂಸಿಗೆ ಬಟ್ಟಲದ ಒಳಗೆ ಇಟ್ಟ ಅನ್ನ. ಹೇ ದೇವ, ಬಟ್ಟಲದ ಒಳಗೆ ಇಟ್ಟ ಅನ್ನ ನಿರಂತರ ಆರದಿರಲೆಂದು ಸಾರಿ ಬರಲು. ಇಂತಪ್ಪ ವಚನವ ಸಾರಿ ಕೈಲಾಸಕ್ಕೆ ಹೋಗಲು ಆಗ ಜಗದ್ರಕ್ಷಕನು ಕೇಳುತ್ತಾನೆ, ಎಲವೋ ನಂದೀಶ್ವರ, ಭೂಲೋಕದಲ್ಲಿ ಏನೆಂದು ಸಾರಿ ಬಂದಿರುವೆ? ಸಕಲ ದೇವಾನುದೇವತೆಗಳ ಎದುರಿಗೆ ಮತ್ತೊಮ್ಮೆ ಸಾರಿ ಹೇಳು ಎಂದು ಹೇಳಲು ಆಗ ನಮ್ಮ ನಂದೀಶ್ವರನು ಹೇಳುತ್ತಾನೆ, ಹೇ ಜಗದಕ್ಷಕನಾದ ಪರಮೇಶ್ವರನೇ, ಮುಪ್ಪಿನ ಮುದುಕರಿಗೆ 2 ಹೊತ್ತು ಅನ್ನ ಪ್ರಸಾದ, ಯುವಕರಿಗೆ 3 ಹೊತ್ತು ಅನ್ನ ಪ್ರಸಾದ, ತಾಯಂದಿರ ಬಗಲಲ್ಲಿ ಆಡುವ ಹಸುಗೂಸಿಗೆ ಬಟ್ಟಲದೊಳಗಿಟ್ಟ ಅನ್ನ ನಿರಂತರ ಎಂದು ಸಾರಿ ಬಂದಿರೋದು.
ಗೋಪಾಲನಾದ ಜಗದ್ರಕ್ಷಕನ ಎಲ ನಂದೀಶ್ವರ ಎಂತಹ ವಿಪತ್ತನ್ನು ತಂದು ಒಡ್ಡಿದ್ದೆ. ಸಕಲ ಜೀವರಾಶಿಗಳಿಗೂ ಅನ್ನ ಪ್ರಸಾದ ಒದಗಿಸುವ ಕಾರ್ಯ ಅಷ್ಟು ಸುಲಭದಲ್ಲ. ಚಿಂತಾಕ್ರಾಂತರಾಗಿ ಕುಳಿತಿರುವ ಜಗದ್ರಕ್ಷಕನಿಗೆ ನಮ್ಮ ನಂದೀಶ್ವರನು ಹೇಳ್ತಾನೆ, ಹೇ ಜಗದ್ರಕ್ಷಕನಾದ ಪರಶಿವ ಮೂರ್ತಿಯೇ, ನನ್ನದು ಮಹಾ ಅಪರಾಧವಾಯಿತು. ನನ್ನ ತಪ್ಪನ್ನು ಮನ್ನಿಸಬೇಕು ದೇವ. ಈ ತಪ್ಪಿಗಾಗಿ ನಾನೇ ಸ್ವತಃ ಶಿಕ್ಷೆಯನ್ನು ಅನುಭವಿಸುತ್ತೇನೆಂದು ತಿಳಿದು ಶಂಭು ಬರಬರನೆ ಭೂಲೋಕಕ್ಕೆ ಬಂದು ಹೇ ಶಂಭು ಬರಬರನೆ ಭೂಲೋಕಕ್ಕೆ ಬಂದು ಸಕಲ ದೇವಾಂಗನಗಳೆಲ್ಲರೂ ಸೃಷ್ಟಿಸಿದ ಭೂಗರ್ಭವಾತೆಯ ಜನಿಸಿ ಮಕ್ಕಳಿಗನ ಮನೆಯಲ್ಲಿ ಬಸವಣ್ಣನಾಗಿ ಪಟ್ಟಿದನು. ಮಕ್ಕಳಿಗ ಮನೆಯಲ್ಲಿ ಬಸವಣ್ಣನಾಗಿ ಪಟ್ಟಿ ಈ ಪುಣ್ಯ ಭೂಮಿಯಿಂದ ಹಗಲು ಇರುಳು ಎನ್ನದೆ ಈ ಭೂಮಿಯನ್ನ ಉತ್ತಿ ಬಿತ್ತಿ ಬೆಳೆಯುತ್ತಾ ಅಂದು ಅವರು ಸಾರಿದ ವಚನದಂತೆ ಇಂದಿಗೂ ಸಕಲರಿಗೂ 3 ಹೊತ್ತು ಅನ್ನ ಪ್ರಸಾದ ಒದಗಿಸುತ್ತಿರುವರಯ್ಯ ಭದ್ರಕಾಳಿಯ ರಮಣ. ಇಂತಪ್ಪ ಬಸವಣ್ಣನನ್ನು ಕಟ್ಟಿದ ಭಕ್ತನ ಮನೆಯು ಸಾಕ್ಷಾತ್ ಕೈಲಾಸವೆಂದನಯ್ಯ ದೇವ. ಕಡೆ ಕಡೆ ಜಗದ್ರಕ್ಷಕನು ಕೈಲಾಸದ ಕುಳಿತಿರಲು ದೇವ. ಹೇ ಶಂಭು ಸಕಲ ದೇವಾನುದೇವತೆಗಳು ಕಿನ್ನರರು ಪುರುಷರು ಶಿವರ್ಯರು ಸಕಲ ಸದ್ಭಕ್ತರೆಲ್ಲರೂ ಆಗಮಿಸಿರಲು ಇಂತಪ್ಪ ಒಡ್ಡೋಲಗವ ನೋಡುವುದಕ್ಕಾಗಿ ಭೃಂಗೇಶ್ವರನಾಗಮಿಸಿ ಹೇ ಶಂಭು ಒಡ್ಡೋಲಗದಲ್ಲಿ ಕುಳಿತ ಜಗದ್ರಕ್ಷಕನಾದ ಪರಮೇಶ್ವರನಿಗೆ ಏಕಹಸ್ತದ ನಮಸ್ಕಾರವನ್ನ ಮಾಡಲು ದೇವ. ಇದನ್ನು ನೋಡಿದಂತ ಜಗನ್ಮಾತೆಯಾದ ನಮ್ಮ ಪಾರ್ವತಾ ದೇವಿಯು ಕೋಪಾರೂಢಳಾಗಿ ಹೇ ಶಂಕರ, ಶಶಿಧರ, ಗೌರೀವರ, ಗಂಗಾಧರ ಸಕಲ ದೇವಾನು ದೇವತೆಗಳು ಕಿನ್ನರರು ಪುರುಷರು ಸಕಲ ಸದ್ಭಕ್ತರು ಜೋಡು ಹಸ್ತದಿಂದ ನಮಸ್ಕಾರವನ್ನು ಮಾಡಿದರೆ ಈ ವರ್ವ ಭೃಂಗೇಶ್ವರನು ಏಕಹಸ್ತದ ನಮಸ್ಕಾರವನ್ನು ಮಾಡಿದನಲ್ಲ, ಕಾರಣವೇನೆಂದು ಕೇಳಲು ಪಾರ್ವತಾ ದೇವಿಯೇ
ಏಕಾಸ್ತದ ನಮಸ್ಕಾರವು ಸತಿ ಪತಿಗಳಾದ ನಮ್ಮಿಬ್ಬರಿಗೂ ಸಲ್ಲುತ್ತದೆ. ಪಾರ್ವತಾ ದೇವಿಯೇ, ಈ ಓರ್ವ ಭೃಂಗೇಶ್ವರನು ಮಾಡಿದ ಏಕಾಸ್ತದ ನಮಸ್ಕಾರ ಜಗದ್ರಕ್ಷಕನಾದ ಪರಮೇಶ್ವರನಿಗೆ ಮಾತ್ರ ಸಲ್ಲುತ್ತದೆ ಹೊರತು ಆದಿ ಜಗನ್ಮಾತೆಯಾದ ಪಾರ್ವತಾ ದೇವಿಗೆ ಸಲ್ಲುವುದಿಲ್ಲವೆಂದು ಇದನ್ನು ಕೇಳಿದಂತ ಜಗನ್ಮಾತೆಯಾದ ನಮ್ಮ ಪಾರ್ವತಾ ದೇವಿಯು ಕೋಪಾರೂಢಳಾಗಿ ಎಲೆಯಲ್ಲವೋ ಭೃಂಗೇಶ್ವರ, ನೀನು ನಡೆದಾಡುವ ಭೂಮಿಯೂ ನನ್ನದು, ನೀನು ತೊಟ್ಟಿರುವ ಬಟ್ಟೆಯೂ ನನ್ನದು, ನೀನು ಉಸಿರಾಡುವ ಗಾಳಿಯೂ ನನ್ನದು. ಇಷ್ಟು ತಿಳಿಯದೆ ಮೂರ್ಖ ನಿನಗೆ ಪರಶಿವನಿಗೆ ನಮಸ್ಕಾರವನ್ನು ಮಾಡಿ ನನಗೆ ನಮಸ್ಕಾರವನ್ನು ಮಾಡಿದ ಕಾರಣ ಇವಾಗ ನಿನಗೆ ಶಾಪ ಕೊಡ್ತೀನಿ ಅಂತ ಶಾಪವನ್ನು ಕೊಡಲ್ಲ ದೇವ. ಆ ಶಾಪವು ಎಂತೆಂದೊಡೆ ಎಂದರೆ ದೇವ, ಎಲ್ಲವೋ ಭೃಂಗೇಶ್ವರ, ನೀನು ಇನ್ನು ಮುಂದೆ ಎಚ್ಚರ ಮಾರ್ಗದಲ್ಲಿ ಪಾಲು ಪಾಲು ಪಕ್ಷಿ ಆಕಾರವಾಗಿ, ಪಾಲು ಪಾಲು ನರನ ಆಕಾರವಾಗಿ ಎಚ್ಚರ ಮಾರ್ಗದಲ್ಲಿ ಹಾರಾಡು ಎಂದು ಶಾಪವನ್ನು ಶಾಪದಂತೆ ಭೃಂಗೇಶ್ವರನು ಪಾಲು ಪಾಲು ಪಕ್ಷಿಯ ಆಕಾರವಾಗಿ, ಪಾಲು ಪಾಲು ನರನಾಕಾರವಾಗಿ ಎಚ್ಚರ ಮಾರ್ಗದಲ್ಲಿ ಹಾರಾಡುತ್ತಿರಲು ದೇವ. ಜಗನ್ಮಾತೆಯಾದ ನಮ್ಮ ಪಾರ್ವತಾ ದೇವಿಯು ಎಚ್ಚರ ಮಾರ್ಗದಲ್ಲಿ ಹಾರಾಡುತ್ತಿರುವ ಭೃಂಗೇಶ್ವರನನ್ನು ಕಂಡು ಪಟ್ಟಣೆ ತಾನು ಹುಟ್ಟಿರುವ ಮುಸುಕಿನ ಸೆರಗಿನ ಸೀರೆಯಿಂದ ಬಿರ್ರನೆ ಬಿರುಗಾಳಿ ಬಿರುಗಾಳಿಗೆ ಸಿಕ್ಕಿ ಆ ಭೃಂಗೇಶ್ವರನು ತಲ್ಲಣಗೊಳ್ಳಲು ದೇವ. ಎಲ್ಲವ ಪಾರ್ವತಾ ದೇವಿಯೇ, ನಿನಗೆ ಶಾಪವನ್ನು ನೀಡುತ್ತೇನೆಂದು ಶಾಪವು ಎಂತೆಂದರೆ ದೇವ, ಎಲ್ಲವ ಪಾರ್ವತಾ ದೇವಿಯೇ, ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರ ಎಂಬ ಪಟ್ಟಣದಲ್ಲಿ ಎಲ್ಲವ ಪಾರ್ವತಾ ದೇವಿಯೇ, ಚೊಲ್ಲರ ಮನೆತನದಲ್ಲಿ ಓರ್ವ ಮಾಯೆಯಾಗಿ ಪುಟ್ಟೆಂದು ಶಾಪವನ್ನು ಪಾರ್ವತಾ ದೇವಿಯು ನಮ್ಮ ಪರಶಿವನು ನೀಡಿರುವ ಶಾಪಕ್ಕೆ ಶಾಪಗ್ರಸ್ತಳಾಗಿ ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರ ಎಂಬ ಪಟ್ಟಣದಲ್ಲಿ ಚೊಳ್ಳರ ಮಣಿತನದಲ್ಲಿ ಮಾಯೆಯಾಗಿ
ರಕ್ಷಕನಾದ ಪರಮೇಶ್ವರನು ಭೃಂಗೇಶ್ವರನನ್ನ ಕರೆದು ಎಲ ಭೃಂಗೇಶ್ವರ, ನೀನು ಉಜ್ಜಯಿನಿಗೆ ಹೋಗಿ ಮರುಳ ಸಿದ್ಧನಾಗಿ ಪೊಟ್ಟೆ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಎಡಗೈಯಲ್ಲಿ ಜೋಳಿಗೆಯನ್ನು ಹಿಡಿದುಕೊಂಡು ಮರಳಿಯನ್ನ ಕೈಲಾಸಕ್ಕೆ ಬಾ ಎಂದು ಆಜ್ಞೆಯನ್ನು ಮಾಡಲು ಇತ್ತಲಾಗಿ ಓರ್ವ ಭೃಂಗೇಶ್ವರನು ಪರಶಿವನ ಆಜ್ಞೆಯಂತೆ ಉಜ್ಜಯಿನಿಗೆ ಹೋಗಿ ತುಂಗಭದ್ರೆಯಲ್ಲಿ ಸ್ನಾನವನ್ನು ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ಎಡಗೈಯೋಳು ಜೋಳಿಗೆ ಬಲಗೈಯೋಳು ಬೆತ್ತವನ್ನು ಹಿಡಿದುಕೊಂಡು ಮರುಳ ಸಿದ್ಧನಾಗಿ ಪುಟ್ಟಿ ಪರಶಿವನ ಎದುರಿಗೆ ಬಂದು ನಿಂತು, ಹೇ ದೇವ ಶಂಕರ, ಇನ್ನು ಮುಂದೆ ಎನ್ನ ಕಾಯಕವೇನೆಂದು ತಿಳಿಸಿಕೊಡಬೇಕು ದೇವ ಎಂದು ಎಲವ ಮರಳ ಸಿದ್ಧ, ನೀನು ಇನ್ನು ಮುಂದೆ ಭೂಲೋಕದಲ್ಲಿ ಅವತರಿಸಿ ಭೂಲೋಕದಲ್ಲಿ ಭಿಕ್ಷಾಟನೆಯನ್ನ ಮಾಡಬೇಕು. ಎಲವ ಮರಳ ಸಿದ್ಧ, ಗಮನವಿಟ್ಟು ಕೇಳು. ನೀನು ಹೇಗೆ ಭಿಕ್ಷಾಟನೆಯನ್ನ ಮಾಡಬೇಕೆಂದರೆ ಪೂರ್ವ ದಿಕ್ಕಿಗೆ ಹೋಗಿ ಭಿಕ್ಷೆಯನ್ನ ಬೇಡು. ಪಶ್ಚಿಮ ದಿಕ್ಕಿಗೆ ಭಿಕ್ಷಕ್ಕೆ ಹೋಗು, ದಕ್ಷಿಣ ದಿಕ್ಕಿಗೆ ಭಿಕ್ಷಕ್ಕೆ ಹೋಗು. ಎಲವ ಮರಳ ಸಿದ್ಧ, ಎಂದೆಂದಿಗೂ ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೋಗಬೇಡ ಎಂದು ಹೇಳಲು ಇತ್ತಲಾಗಿ ನಮ್ಮ ಮರಳ ಸಿದ್ಧನು ಕೇಳ್ತಾನೆ, ಹೇ ಶಂಕರ, ಏನೆಂದು ಹೇಳುತ್ತಿರುವೆ? ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು, ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೋಗಬೇಡ ಎಂದು ಹೇಳುತ್ತಿರುವೆ ಅಲ್ಲ, ಕಾರಣವೇನೆಂದು ಕೇಳು. ಎಲವ ಮರಳ ಸಿದ್ಧ, ಅಂದು ನೀನು ಭೃಂಗೇಶ್ವರನಾಗಿ ಜನಿಸಿದಾಗ ಏಕಹಸ್ತದ ನಮಸ್ಕಾರವನ್ನು ಮಾಡುವ ಕಾರಣ ನನ್ನ ಸತಿಯಾದ ಪಾರ್ವತಾ ದೇವಿಗೆ ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರ ಎಂಬ ಪಟ್ಟಣದಲ್ಲಿ ಕೊಲ್ಲರ ಮನೆತನದಲ್ಲಿ ಓರ್ವ ಮಾಯೆಯಾಗಿ ಪುಟ್ಟೆಂದು ಶಾಪವನ್ನು ಕಟ್ಟಿರುವೆ. ಆ ಕೋಪಕ್ಕಾಗಿ ನಿನ್ನಂತ ಶಿವಭಕ್ತರು ಹೋದರೆ ಮೂಗಿಗೆ ಕವಡೆಯಂ ಕಟ್ಟೆ, ಸೊಂಟಕ್ಕೆ ಸ್ವಂತ ಬೇನೆಯಂ ಕಟ್ಟೆ ಶಿವ ಪೂಜೆಗೆ ಕೊಳ್ಳಿಸಿಕೊಳ್ಳುವಳು. ಆದ ಕಾರಣ ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೋಗಬೇಡ ಎಂದು ಹೇಳಿದೆ. ಇತ್ತಲಾಗಿ ನಮ್ಮ ಮರಳ ಸಿದ್ಧನು ಪರಶಿವನು ಎಷ್ಟು ಹೇಳಿದರು ಹೇಳದೆ ಹಠವಂತನಾಗಿ ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೊರಟನೆ. ಎಲ್ಲೆಲ್ಲಿ